ಒಂದು ತಿಂಗಳಿಂದ ನಿಮ್ ಜೊತೆ ಸಂಪರ್ಕಲಿದ್ದಾರೆ. ಈಗಾಗಲೇ ನನಗೆಲ್ಲ ಊರಿನ ಮಾಹಿತಿಗಳನ್ನ, ಸಮಸ್ಯೆಗಳನ್ನ ಏನೇನಿದೆ ಅನ್ನೋ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೂಡ ಮಾಡತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ನೀವು ಅವ್ರ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗಿ ಈಗ ಬಿಜೆಪಿ ಅವ್ರಿಗೆ ಹೇಳಿದ್ರ, ನಮ್ಮ ಚರಂತಿ ಮಾಡೋರು ಹೇಳ್ತಾರೆ 2,50,00,000 ಇವತ್ತು ಸಾಲ ಇದೆ. 200 ನಾವು ಬಿಟ್ಟು ಹೋದಾಗ 70 ಲಕ್ಷನೋ ಇತ್ತು. ನಾವು ಬಿಟ್ಟು ಹೋದಾಗ 70 ಲಕ್ಷ ಹೆಚ್ಚು ಕಮ್ಮಿ ಅಂತಲ್ಲಿ ನಮ್ ಸಾಲ ಇತ್ತು. ಈಗ ಅದನ್ನ ಬಿಡ್ತಾರ. ಪ್ರತಿ ವರ್ಷ 10 ಲಕ್ಷ ಕೋಟಿ ಸಾಲ ಮಾಡ್ತಾರ ಪ್ರತಿ ವರ್ಷ. ಅದನ್ನ ಹೇಳಲ್ಲ, ಅದನ್ನ ಮಾತ್ರ ಯಾವಾಗ ಹೇಳಲ್ಲ. ಹಂಗೆ ಈಶ್ವಗುರು ಅಂತ ಹೇಳ್ತಾರೆ. ಏನಿಲ್ಲ ಇಲ್ಲ, ಯಾವ ಗುರುನೂ ಇಲ್ಲ, ಯಾವ್ದಿಲ್ಲ, ಹೇಳೇ ಹೇಳ್ತಾರ. ಮತ್ತು ಕಾರಜೋಳ ಅವರು ಸುಮಾರು ಯಾವಾಗ ಅವ್ರ ಸರ್ಕಾರ ಮತ್ತೆ ಅವಾಗ ಅವ್ರ ಮಂತ್ರಿಗಳು ಒಂದು ಕಲ್ಲು ಕೂಡ ಇಡಕ್ಕಾಗಿಲ್ಲ ಅವ್ರಿಗೆ. ಕಲ್ಲು ಈ ಕಡೆ ಕಿತ್ತು ಈ ಕಡೆ ಇಡಕ್ಕಾಗಿಲ್ಲ. ಆದ್ರೆ ಆರೋಪ ಮಾತ್ರ ಬಹಳ ನಯವಾಗಿ ಹೇಳ್ತಾರ, ನಂಬಿಸುವಂಗ ಹೇಳ್ತಾರ. ಅವ್ರಿದ್ದಾಗ ಅವರೇ ನೀರಾವರಿ ಮಂತ್ರಿಗಳು. ನಾವೀಗ 70,000 ಕೋಟಿ 5 ವರ್ಷಗಳಲ್ಲಿ ಘೋಷಣೆ ಮಾಡಿದ್ವಿ. ಈ ಸಾರಿ 10,000 ಕೋಟಿ ಕೊಡ್ತಾ ಇದ್ದೀವಿ. ಮತ್ತೆ ಹಿಂದೆ ನಾವು ಇದ್ದಾಗನೇ ಅದನ್ನ ಎತ್ತರ ಮಾಡುವಂತ ಸಿದ್ದರಾಮಯ್ಯ ಬಂದ ಮೇಲೆ ನಾವು ಹೊಸಪೇಟೆನಿಂದ ಎಲ್ಲಿವರೆಗೆ ಬಂದ್ರು ಕೋಟ ಸಂಗಮವರೆಗೆ ಪಾದಯಾತ್ರೆ ಬಂದಿದ್ವಿ. ಅವಾಗ ಘೋಷಣೆ ಮಾಡಿದ್ವಿ. ಅದಾದ್ಮೇಲೆ ಇಷ್ಟೆಲ್ಲ ಅದು ಡೆವಲಪ್ ಆಗಿದೆ. ಇವತ್ತು ಯಾದಗಿರಿ, ಗುಲ್ಬರ್ಗ, ಬಾಗಲಕೋಟೆ, ರಾಯಚೂರಿಗೆ ನೀರು ಹೋಗತ್ತ ಆಗ್ಲಿಕ್ಕೆ ಕಾರಣ ಆಗಿದೆ. ನಮ್ಮ ಸರ್ಕಾರ ಯಾವಾಗ ಬಂದಿದೆ ಅದು ರೈತ ಪರವಾಗಿ ಕೆಲಸ ಮಾಡಿದೆ, ಹಿಂದುಳಿದವರ ಪರವಾಗಿ ಕೆಲಸ ಮಾಡಿದೆ, ದಲಿತರ ಪರವಾಗಿ ಕೆಲಸ ಮಾಡಿದೆ, ಎಲ್ಲ ಮಹಿಳೆಯರ ಪರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮದು ಚುನಾವಣೆ ಮಾಡುವಷ್ಟೇ ನಮ್ಮ ಕೆಲಸ. ಒಂದು ಕಡೆ ಅವ್ರ ಭಾಷಣ ಅವರು ಮಾಡ್ತಿರ್ತಾರೆ. ನಾವು ಎಲ್ಲರೂ ಕೂಡಿ ಕೆಳಹಂತದಲ್ಲಿ ಯಾವ ರೀತಿ ಚುನಾವಣೆ ಮಾಡ್ಬೇಕನ್ನೋದಕ್ಕೆ ಹೆಚ್ಚು ನಾವು ಫೋಕಸ್ ಮಾಡೋಣ, ಹೆಚ್ಚು ಗಮನವನ್ನ ಕೊಡು ಅಂತೇಳಿ ಮತ್ತೆ ನಾನು ಇಲ್ಲಿ ಬರ್ತೀವಿ.